ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಮ್ಮ ವಿಚಾರಗಳು ಯಾವಾಗಲೂ ಸಂತೋಷ ಕೊಡ್ತಾವು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನಮ್ಮದು ಸದ್ಭಾವ ಇತ್ತು ಅಂದರೆ ಯಾವಾಗಲೂ ನಮಗೆ ಸಂತೋಷವನ್ನು ಕೊಡ್ತಿರ್ತದೆ. ಅದು ಅಮೃತ ಇದ್ದ ಹಾಗೆ. ಅಷ್ಟು ಸವಿಯಾದ ಇನ್ನೊಂದು ವಸ್ತು ಈ ಜಗತ್ತಿನಲ್ಲಿ ಇಲ್ಲ. ಅದು ಪ್ರೇಮ ಅಮೃತ, ಭಕ್ತಿ ಅಮೃತ. ಅದನ್ನು ಯಾರು ಕುಡಿತಾರಲ್ಲ ಅವರು ಅಮೃತತ್ವವನ್ನು ಅನುಭವಿಸ್ತಾರೆ, ನಿರ್ಭಯರಾಗಿ ಬದುಕ್ತಾರೆ ಈ ಜಗತ್ತಿನೊಳಗೆ. ಯಾಕೆ? ಭಾವ ಎಂಥ ಪ್ರಸಂಗ ಬಂದರೂ ಸಹಿತ ನಿರ್ಭಯ. ಯಾವುದಕ್ಕೇನು ಭಯ? ಯಾವುದರ ಭಯ? ಮನುಷ್ಯ ಒಂದೇನೋ ಸಣ್ಣ ಘಟನಾ ಹೇಳ್ತಾರೆ. ಒಂದು ಸಲ ಮರಣ, ಯಮ ಅಥವಾ ಮೃತ್ಯು ದೇವತಾ ಆತ ವಿಚಾರ ಮಾಡ್ತಾನೆ, ಅಲ್ಲ ನಾನು ಬರೀ ತಗೊಂಡು ಹೋಗೋದೇ ಮಾಡಿದೆ ಜಗತ್ತಿನಲ್ಲಿ. ನನ್ನ ನೋಡಿದರೆ ಎಲ್ಲರೂ ಹೆದರ್ತಾರೆ, ನನ್ನ ಶಬ್ದ ಕೇಳಿದರೆ ಎಲ್ಲ ಹೆದರ್ತಾರೆ, ನನ್ನ ಹೆಸರು ತಗೊಂಡ್ರೆ ಹೆದರ್ತಾರೆ. ಹಿಂಗೆ ಜಗತ್ತೆಲ್ಲ ನನ್ನ ಬಗ್ಗೆ ಭಯಭೀತ ಆಗಿದೆ. ನಾನು ತೆಗೆದುಕೊಂಡು ಹೋಗಲಿಕ್ಕೆ ಈ ಜಗತ್ತಿಗೆ ಬರ್ತಾ ಇರೋದು. ಇದು ಒಂದು ಸ್ವಲ್ಪ ಬದಲು ಮಾಡೋಣ ಅಂದ. ನಾನು ಒಂದಿಷ್ಟು ಎಲ್ಲರ ದೃಷ್ಟಿಯೊಳಗೆ ಒಳ್ಳೆಯವನಾಗಬೇಕು, ನನಗೆ ಜನ ಹೆದರಬಾರದು, ಹಾಗೇನ್ರೆ ಮಾಡಬೇಕು ಅಂತ ತಲೆಯಾಗ ಬಂತು ಒಂದು ಸಲ. ಅವಾಗೇನು ಮಾಡ್ದ ನಿರ್ಣಯ, ಇಂದ ಹೋಗೋಣ, ರಾತ್ರಿ ಬಾಗಿಲ ಬಡಿಯೋಣ, ಯಾರು ತೆಗೆದು ನನ್ನನ್ನು ಸ್ವಾಗತಿಸ್ತಾರೆ ಅವ್ರಿಗೆ ಅವ್ರು ಏನು ಬೇಡುತ್ತಾರೆ ಎಲ್ಲ ಕೊಟ್ಟು ಬಿಡೋಣ ಅಂತ ಹೊರಟ. ಮಜಾದ ಕಥೆ. ಅವಾಗ ಹೊತ್ತು ಮುಣುಗ್ತು, 8 ಗಂಟೆ ಆಯಿತು. ಅವಾಗಿನ ಕಾಲ ಹೆಚ್ಚಾಗಿ ಮಲಗೋದು ಬೇಗ. ಈಗ 8 ಅಂದ್ರೆ ಸೂರ್ಯೋದಯ ಆದಂಗೆ. ಅವಾಗ ಹಂಗಿರಲಿಲ್ಲ. ಸೂರ್ಯ ಮುಳುಗದ ಇವ್ರದ್ದು ತಯಾರಿ, ಊಟ ಆಗಿ ಮಲಗೋ ತಯಾರಿ. ಏನು ಮಜಾದಾಗಿದ್ದರು ಜನ. ಈಗ ಓಡೋದು, ಹಗಲು ಯಾವುದು ರಾತ್ರಿ ಯಾವುದು ದೇಹಕ್ಕೂ ಗೊತ್ತಾಗೋಲ್ದು, ನಮಗೂ ಗೊತ್ತ. ಹಂಗೆ ಅವಾಗಿನ ಕಾಲ 8 ಗಂಟೆ ಆಯಿತು, ಎಲ್ಲ ಊರ ಬಾಗಿಲುಗಳೆಲ್ಲ ಮುಚ್ತಾ ಹೋದು. ಸುಮಾರು 9-10 ಗಂಟೆ ಸುಮಾರು ಮೃತ್ಯು ದೇವತೆ ಬಂದ. ಒಯ್ಯಾಕಲ್ಲ, ಏನು ಮಾಡಲಿಕ್ಕೆ, ಕೊಡಾಕ ಬಂದ. ಅವನ ಜೀವನದಲ್ಲೇ ಇದು ಮೊದಲನೇ ಸಲ ಕೊಡಾಕ ಬಂದಿದ್ದು. ಅವಾಗ ಮೊದಲನೆಯ ಬಾಗಿಲ ಬಡದ, ಬಹಳ ದೊಡ್ಡ ಬಾಗಿಲ ಬಡದ. ದೊಡ್ಡವರು ನನ್ನನ್ನು ಸ್ವಾಗತಿಸ್ತಾರ ಅಂತ ತಿಳಿದು ಬಾಗಿಲ ಬಡದ. ಬಾಗಿಲದ ಒಳಗಿದ್ದವರು ಅವರು ಕೇಳಿದರು, ನೀವು ಯಾರು ಅಂತ. ಅವಾಗ ಅವ ಹೇಳ್ದ, ನಾನು ಮೃತ್ಯು ದೇವತೆ, ನಿಮಗೆ ಏನಾದರೂ ಕೊಡಬೇಕು ಅಂತ ಬಂದಿದ್ದು, ಬಾಗಿಲ ತೆಗೀರಿ ಅಂದ. ಅಲಗಾಡ್ಲಿಲ್ಲ ಬಾಗಿಲು. ಮೃತ್ಯು ದೇವತೆ ಬಂದ ಬಾಗಿಲ ಬಡದ್ರೆ ಹಳೆ ತೆಗೆಯವ್ರು ಯಾರದಾರ ಹೇಳಿ? ಎಲ್ಲ ಬಾಗ ಗಟ್ಟಿಯಾಗಿತ್ತು ಬಾಗಿಲು, ಒಳಗೆ ಶಬ್ದವೇ ಇಲ್ಲ. ಇದ್ದ ದೀಪ ಸಹಿತ ಆರಿಸಿಬಿಟ್ರು. ಅವಾಗ ಅಪಮಾನ ಆದಂಗಾಯ್ತು ಮೃತ್ಯು ದೇವತೆಗೆ.
ಎರಡನೇ ಬಾಗಿಲ ಬಡದ. ಅಷ್ಟೊತ್ತಿಗೆ ಎಲ್ಲರಿಗೆ ಗೊತ್ತಾಗಿತ್ತು, ಸಮೀಪ ಇದ್ದವರಿಗೆ, ಹತ್ತಿದ ಮನೆಗಳು. ಆ ಬಳಿಕ ಎರಡನೇ ಬಾಗಿಲ ಬಡದ. ಅವರು ಯಾರತ್ತೂ ಸಹಿತ ಕೇಳಲಿಲ್ಲ, ಬಾಗಿಲು ತಗಿಲಿಲ್ಲ. ಮೂರನೇದ್ದು ಬಡದ, 4 ಬಡದ, ಇಡೀ ಊರೆಲ್ಲ ಬಾಗಿಲ ಬಡ್ಕೋತ ಹೋದ. ಕೊನೆಗೆ ಒಂದು ಬಾಗಿಲ ಉಳಿದಿತ್ತು. ಕನಿಷ್ಠ ಇದೊಂದು ಪ್ರಯೋಗ ಮಾಡಿ ಹೋಗೋಣ ಅಂತ ಬಹಳ ನಿರಾಶನಾಗಿದ್ದ. ಇಷ್ಟು ಕೆಟ್ಟಾಗಿದ್ದೀನಿ ನಾನು ಈ ಜಗತ್ತಿಗೆ, ಒಬ್ಬರಿಗೂ ಸಹಿತ ಬೇಕಾಗಿಲ್ಲಲ್ಲ ಅಂತ ಮನಸ್ಸಿಗೆ ನೋವಾಗಿತ್ತು. ಕೊನೆ ಬಾಗಿಲ ಬಡದ. ಅವ ಒಳಗಿನವ ಬಾಗಿಲದಾಗ ನಿಂತು ಯಾರತ್ತ ಕೇಳಲಿಲ್ಲ, ಬಾಗಿಲ ತೆಗೆದ. ಒಳಗೆ ದೀಪ ಉರಿತಿತ್ತು. ಬಾಗಿಲವನ್ನು ತೆಗೆದ. ಈ ಮನುಷ್ಯನ್ನ ನೋಡ್ದ. ಆವಾಗ ಮೃತ್ಯುದೇವತೆ ಹೇಳ್ದ, ಮೃತ್ಯುದೇವತೆ, ನಾನು ಮೃತ್ಯುದೇವತೆ, ಒಳಗೆ ಬರಬಹುದೇ ಅಂತ ಕೇಳ್ದ. ಆವಾಗ ಒಳಗಿನ ಮನುಷ್ಯ ಹೇಳ್ತಾನೆ, ಅದಕ್ಕಾಗಿಯೇ ಬಾಗಿಲ ತೆಗೆದದ್ದು, ಒಳಗೆ ಬಾ ಅಂದ. ಗಾಬರಿ ಆದ. ಯಾರು? ಇವ ಅಲ್ಲ, ಮೃತ್ಯುದೇವತೆ ಗಾಬರಿ ಆದ. ನನ್ನ ಬರಮಾಡಿಕೋತಾನೆ, ಇವನು ಮುಖದ ಮೇಲೆ ಏನೂ ಬದಲಾವಣೆ ಇಲ್ಲದೆ ನನ್ನ ಬರಮಾಡಿಕೋತಾನಂದ್ರೆ ಇವೆಂಥವಿರಬೇಕು ಅಂತ. ಆವಾಗ ಆತ ಹೇಳ್ತಾನೆ, ಇದು ಈ ಮನೆ, ಇದು ಪ್ರೇಮದ ಮನೆ, ಇದು ಸದ್ಭಾವದ ಮನೆ, ಇದು ಭಕ್ತಿಯ ಮನೆ. ಇಲ್ಲಿ ಉರಿತಾ ಇರೋದು ಪ್ರೇಮದ ಜ್ಯೋತಿ. ಯು ಆರ್ ವೆಲ್ಕಮ್ ಅಂದ. ನಿನಗೆ ಸ್ವಾಗತ, ನಿನಗೆ. ಅವಾಗ ಅವ ಅಂದ, ನಾನು ಮೃತ್ಯುದೇವತೆ, ನಿನಗೆ ಕೇಳಿಸದ ಇಲ್ಲ ನೋಡು ಅಂದ. ಅವಾಗ ಅವ ಹೇಳ್ದ, ನಿನ್ನ ನೋಡಿದ್ರೆ ಗೊತ್ತಾಗ್ತದೆ ನೀನು ಬಹಳ ಖಿನ್ನನಾಗಿದೆಯಲ್ಲ, ಅದಕ್ಕೆ ಅರ್ಥ ನನಗೆ ಗೊತ್ತದೆ. ನೀನಿಂದ ಸೋತವ, ನಾನಿಂದ ಗೆದ್ದವ. ಪ್ರೇಮ ಅನ್ನೋದು ಎಲ್ಲಿ ಇರ್ತದೆ ಅಲ್ಲಿ ಮರಣ ಕಾಣೋದಿಲ್ಲ. ಮರಣ ಆದ್ರೇನು ಯಾರಾದ್ರೇನು, ಐ ಆಮ್ ಎ ಲವರ್ ಆಫ್ ಬರ್ತ್ ಅಂಡ್ ಡೆತ್, ಲೈಫ್ ಅಂಡ್ ಡೆತ್. ನಾನು ಜೀವನವನ್ನು ಪ್ರೀತಿಸ್ತೇನೆ, ಮರಣವನ್ನು ಪ್ರೀತಿಸ್ತೇನೆ. ಪ್ರೇಮದ ಎದುರ ಜೀವನೇನು ಮರಣ ಏನು ಅಂದ ಭಕ್ತ. ಅವಾಗ ಮೃತ್ಯುದೇವತೆ ಆಯಿತು, ನಾನು ಹೋಗ್ತೇನೆ ಅಂದ. ಯಾಕೆ ಒಳಗೆ ಯಾಕೆ ಬರಬಾರದು ಅಂದ. ಎಲ್ಲಿ ಪ್ರೇಮಿಸ್ತಾರಲ್ಲ, ಪ್ರೀತಿಯ ಜನ ಅದಾರ, ಭಕ್ತಿಯನ್ನು ಹೃದಯದಲ್ಲಿ ತುಂಬಿಕೊಂಡಾರ, ಅಲ್ಲಿ ನನಗೆ ಪ್ರವೇಶ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಅಮೃತರು, ಅವರು ಅಮೃತರು. ಎಲ್ಲಿ ಭಯ ಅದ ಅಲ್ಲಿ ನಾನು ಬಹಳ ಧೈರ್ಯದಿಂದ ಹೋಗ್ತೇನೆ. ನಿರ್ಭಯರಾಗಿ ಹಿಂಗೆ ನೀವು ಸ್ವಾಗತ ಮಾಡಿ ಬಿಟ್ರೆ ನನಗೆ ಯಾಕೋ ಅಶಕ್ತತ ಅನ್ನಿಸ್ತದ ಅಂದ ಮೃತ್ಯುದೇವತೆ. ಆವಾಗ ನೀ ಬಂದಿ ಅಂದಾಗ ಹಂಗೆ ಹೋಗೋದೇನು, ಬಿಡ್ತೇನೇನೋ ನಿನ್ನ ಅಂದ. ಅವನ ಹಿಡಿದು ತಂದ ಕೂಡ್ರಿಸಿ ಅವನಿಗೆ ಊಟ ಮಾಡಿಸಿ, ನೋಡು ಈ ಜಗತ್ತಿನಲ್ಲಿ ನಿನಗೆ ಎಲ್ಲರೂ ಹೆದರವ್ರದಾರಂತ ತಿಳ್ಕೋಬೇಡ. ಯಾರ ಎದೆಯೊಳಗೆ ಪ್ರೇಮದ ದೀಪ ಉರಿತದೆ ಅವರೆಲ್ಲ ನಿನ್ನನ್ನು ಪ್ರೀತಿಸ್ತಾರ. ಆದ್ದರಿಂದ ಅವರಿಗೆ ದುಃಖ ಪ್ರಶ್ನೆ ಇಲ್ಲ, ನಿರ್ಭಯರಾಗಿ ಬದುಕ್ತಾರೆ. ಗೊತ್ತಿರಲಿ ಮೃತ್ಯುದೇವತೆಯೇ, ಐ ಆಮ್ ಯುವರ್ ಲವರ್, ನಾನು ನಿನ್ನನ್ನು ಪ್ರೀತಿಸುವವ ಹೇಳಿ. ಇದು ಜೀವ. ಆವಾಗ ಮೃತ್ಯುದೇವತೆ ಹೇಳ್ದ, ನನ್ನನ್ನು ಎಲ್ಲರೂ ದ್ವೇಷಿಸ್ತಾರೆ, ಆದರೆ ನಿನಗೊಬ್ಬನಿಗೆ ಗೊತ್ತಿದೆ, ನಾನು
ಅನಂತತೆಯ ಮಾರ್ಗವನ್ನು ನಾನು ಖುಲ್ಲಾ ಮಾಡ್ತೇನೆ, ತೆಗಿತೇನೆ, ಬಾಗಿಲನ್ನು ತೆಗಿತೇನೆ. ಮೃತ್ಯು ಅಂದ್ರೇನು? ನಾಶ ಅಲ್ಲ. ಮೃತ್ಯು ಅಂದರೆ ಇದರಿಂದ ಅನಂತತೆಯತ್ತ ಸಾಗುವ ಬಾಗಿಲ ಇದೆ. ಇದು ಹೃದಯ. ಎಂಥದೊಂದು ಹೃದಯ ಸಮತಾ ಭಾವ ಇತ್ತು ಅಂದರೆ ಮನುಷ್ಯ ನಿರ್ಭಯ. ನಿರ್ಭಯ. ಯಾವುದೂ ಈ ಜಗತ್ತಿನಲ್ಲಿ ಈ ಭಾವಕ್ಕೆ ವೈರಿಯಾಗಿ ಕಾಣುವುದಿಲ್ಲ, ಬೇಡಾಗಿ ಕಾಣುವುದಿಲ್ಲ. ಅಂಥದೊಂದು ಅದ್ಭುತವಾದ ಭಾವ ಇದೆ. ಇದು ನಿರ್ಭಯತ. ನಿರ್ಭಯ. ಇನ್ನೊಂದು ಗುಣ ಅದ. ಈ ಭಾವದಿಂದ ಏನು ನಿರ್ಮಾಣ ಆಗ್ತದಂದ್ರೆ ಪರಮ ತೃಪ್ತಿ ಉಂಟಾಗ್ತದೆ. ತೃಪ್ತಿ ಉಂಟಾಗ್ತದೆ. ಮನಸ್ಸು ಯಾವಾಗಲೂ ತೃಪ್ತವಾಗಿರ್ತದೆ. ಹಪಹಪಿತನ ಇರೋದಿಲ್ಲ. ಬಹಳ ಶಾಂತ ಸೌಮ್ಯವಾಗಿರ್ತದೆ. ಅಂಥ ಭಾವ ಇದು. ಬರ್ಕ್ ಅಂತ ಒಬ್ಬ ಮಹಾನುಭಾವ ಪರದೇಶದಲ್ಲಿ, ಆತ ಹೇಳ್ತಾನೆ, there are two kinds of happiness. One is philosophical, the other one is material. Philosophical happiness rests on having less and wanting less. Material happiness rests on having more and wanting still more. ಏನ್ ಚಲೋ ಮಾತು ಹೇಳಿ. ಹೆಂಗ ತೃಪ್ತಿ ಇರ್ತದೆ. ಮನುಷ್ಯ ತೃಪ್ತನಾಗಿರಬೇಕು. ಅದಕ್ಕೆ ಎದೆ ಕಾರಣ. ಎದೆ ಕಾರಣ. ಎದೆಯೊಳಗೆ ಆ ಭಾವ ಬಂತು ಅಂದರೆ ತೃಪ್ತಿ ಶುರುವಾಗ್ತದೆ ಮನುಷ್ಯನಿಗೆ. ತಲೆಯಿಂದ ತೃಪ್ತಿ ಬರೋದಲ್ಲ, ಎದೆಯಿಂದ ತೃಪ್ತಿ ಬರೋದು. ಆತ ಹೇಳ್ತಾನೆ, ಎರಡೇ ಎರಡು ಸಂತೋಷದ ಸಂಗತಿಗಳು. ಸಂತೋಷ ಈ ಜಗತ್ತಿನಲ್ಲಿರೋದು ಎರಡು ಬಗೆಯ ಸಂತೋಷಗಳು. ಮೊದಲನೇದ್ದು ಫಿಲಾಸಾಫಿಕಲ್ ಹ್ಯಾಪಿನೆಸ್, ಉದಾತ್ತವಾದ ಆಧ್ಯಾತ್ಮಿಕ ಆನಂದ. ಎರಡನೇದ್ದು ಭೌತಿಕ ಆನಂದ. ಎರಡು. ಆಧ್ಯಾತ್ಮಿಕ ಆನಂದ ಹೇಗಿರ್ತದಂದ್ರೆ ಆತ ಹೇಳ್ತಾನೆ, ಹ್ಯಾವಿಂಗ್ ಲೆಸ್ ಆ್ಯಂಡ್ ವಾಂಟಿಂಗ್ ಲೆಸ್. ನಮ್ಮಲ್ಲಿ ಬಹಳ ಇರುವುದಿಲ್ಲ, ನಮಗೆ ಬಹಳ ಬೇಕಾಗುವುದಿಲ್ಲ. ಇದು ಅಧ್ಯಾತ್ಮದ ಆನಂದ. ಇದು ನಮ್ಮಲ್ಲೇನು ಬಹಳ ಇರುವುದಿಲ್ಲ, ನಮಗೆ ಬಹಳ ಬೇಕಿಲ್ಲ. ಎಷ್ಟು ಮಜಾ ಅದು. ಮಟೀರಿಯಲ್ ಹ್ಯಾಪಿನೆಸ್, ಭೌತಿಕ ಆನಂದ ಸುಖ ಹೆಂಗಿರ್ತದಂದ್ರೆ ವಿ ಹ್ಯಾವ್ ಮೋರ್, ಹ್ಯಾವಿಂಗ್ ಮೋರ್ ಆ್ಯಂಡ್ ಹ್ಯಾವಿಂಗ್ ಆ್ಯಂಡ್ ವಾಂಟಿಂಗ್ ಮೋರ್, ಸ್ಟಿಲ್ ಮೋರ್. ಭಾಳ ಚಲೋ ಭಾಳಷ್ಟದ. ಆದರೆ ಇನ್ನ ಬೇಕನ್ನಿಸ್ತದ. ಅದೇ ಭೌತಿಕ ಸುಖ. ಎರಡು. ಮೊದಲನೇ ಮನುಷ್ಯ ತೃಪ್ತನಾಗ್ಯದಾನ, ಎರಡನೇ ಮನುಷ್ಯ ಅತೃಪ್ತನಾಗ್ಯದಾನ. ಏನು ಬಹಳಷ್ಟು ನಮ್ಮಲ್ಲಿಲ್ಲ ಮತ್ತು ಬಹಳ ನಮಗೆ ಬೇಕಿಲ್ಲ. ಇದು ತೃಪ್ತಿ. ಬಹಳಷ್ಟದ, ಇನ್ನೊಂದೇಟು ಬೇಕು. ಇದ ಅತೃಪ್ತಿ. ಇದ ಅತೃಪ್ತಿ. ಮನ್ಯಾಗ ಎಲ್ಲ ಸಾಮಾನು ಅದಾವ, ಎಲ್ಲ ಅದಾವ. ಆದರೆ ಏನು ಮಾಡೋದು? ಎಲ್ಲ ವಾಹನಗಳು ಬೇಕಾದಷ್ಟು ತಂದ ಕೊಂಡು ನಿಲ್ಸಾನ. ಆದರೆ ಒಂದು ಹೊಸದೊಂದು ಬಂದದ, ಅದು ಇಲ್ಲ ಅಂತ ತಲೆಗೆ ಹಾಕ್ಕೊಂಡು ನಾನು ಅಷ್ಟು. ಭಾಳದ, ಆದರೆ ಇನ್ನ ಬೇಕನ್ನಿಸ್ತದಲ್ಲ, ಅದೇ ಬಡತನ. ಸ್ವಲ್ಪದ ಮಸ್ತದ ಅಂತ ಹೇಳ್ತಾನಲ್ಲ,
ಅವನೇ ಸಿರಿವಂತ. ತೃಪ್ತ ತೃಪ್ತ. ಏನು ನಿಮ್ಮದು ಎಷ್ಟು ಸಣ್ಣ ಮನೆ ಅದ ಅಲ್ಲ ಅಂತ ನಾ ಹೇಳಿದ್ರೆ ಏನಿಲ್ಲ, ಮಸ್ತದ, ಸಣ್ಣ ಮನೆ ಆದರೆ ಏನಾಯಿತು, ಎಷ್ಟು ಚೆನ್ನಾಗಿದೆ ಅನ್ನು ಮನುಷ್ಯನೇ ನೀನು ಶ್ರೀಮಂತನಾಗ್ತಿ. ಏನಿದ್ದರೂ ಸಹಿತ ಇನ್ನ ಕಡಿಮೆದ ಅಂದೆ, ನಿನ್ನಷ್ಟು ಬಡವ ಯಾರು, ಬಡವ ಯಾರು? ಏನಿದ್ದರೂ ಇನ್ನ ಕಡಿಮೆ. ಈಗೆಲ್ಲೇನು, ಈಗ ಪಗಾರ ಅಂತಿರ್ತವೆ, ನೀವು ಬೇಕಾದಟ್ಟು ಏರಿಸ್ರಿ, ಮತ್ತು 1 ವರ್ಷದ ನಂತರ ಮತ್ತೆ ಅರ್ಜಿ ಸಲ್ಲಿಸ್ತಾರೆ, ಇನ್ನೊಂದು ಏಟು ಹೆಚ್ಚಾಗಬೇಕು. ಯಾಕೆ ಧಾರಣೆಗಳೆಲ್ಲ ಏರಾಕತ್ಯಾವ. ಪಗಾರ ಏರದ ಬಳಿಕ ಧಾರಣೆಯಾಗಿ ಕೆಳಗಿರ್ತಾವೆ. ಅದು ಏರ್ಕೋತ ಹೋದಂಗೆ ಇವರು ಏರಿಸ್ತಾ ಬರ್ತಾರೆ. ಎಲ್ಲಾದರೂ ಸಮ ಆಗ್ತದೆ ಹೇಳಿ. ಎಲ್ಲರೇ ಈಗ ದೇವರು ಬಂದು, ಈಗ ನಾನೇ ಅಂತ ಇಟ್ಕೊಳ್ಳಿ, ಸುಮ್ಮನೆ ಉದಾಹರಣೆ, ನಿಮಗೆ ಏನೇನು ಬೇಕು ಕೇಳ್ರಿ, ನಾ ಕೊಟ್ಟು ಬಿಡ್ತೇನೆ ಅಂದ್ರೆ ಇದು ಸಾಲ್ತದೇನು? ಪ್ರವಚನ ಯಾರು ಕೇಳ್ತಾರ ಅವಾಗ? ಅದ್ಯಾವ ಸತ್ಸಂಗ, ಅದೇನು ಮಾತು? ಏನೆಲ್ಲ ಮನುಷ್ಯನಿಗೆ ಬೇಕಾದದ್ದು ಏನರೇ ಬೇಕು, ನಮಗೆ ಕೊರತೆ ಅದ. ಈ ಕೊರತೆ ಅನ್ನುವ ಭಾವ ಇರುವವರೆಗೆ ಮನುಷ್ಯ ಶ್ರೀಮಂತನಾಗೋದಿಲ್ಲ. ಮನುಷ್ಯನ ಬದುಕಿನಲ್ಲಿ ಸಂತೋಷದ ಗಾಳಿ ಬೀಸೋದಿಲ್ಲ. ಅದಕ್ಕೆ ಎಷ್ಟೇ ಇರಲಿ, ಹೆಚ್ಚಿರಲಿ, ಕಡಿಮೆ ಇರಲಿ ಪ್ರಶ್ನೆ ಅಲ್ಲ. ಎಷ್ಟದ, ಸ್ವಲ್ಪ ಇರಲಿ, ಏನೇ ಇರಲಿ, ಎಷ್ಟದ ಅದು ಮಸ್ತದ, ಸಾಕಷ್ಟದ, ಹಿಂಗೆ ಅನ್ನಬೇಕು. ಇರೋದು ಸಾಕಷ್ಟದ, ಇನ್ನೇನು ಬೇಕಿಲ್ಲ. ಬಹಳಷ್ಟದ, ಇನ್ನೊಂದು ಈಟು ಬೇಕು, ಸಾಲೋದಿಲ್ಲ. ಸಾಲದು ಅಂದೇವಿ ನಾವು ಬಡವರು, ಸಾಕು ಸಾಕು ಮಸ್ತದ ಅಂದೇವಿ ಸಿರಿವಂತರು. ಅದೇ ತೃಪ್ತಿ, ಇದ್ದದ್ರಲ್ಲೇ ತೃಪ್ತನಾಗಿರಬೇಕು ಮನುಷ್ಯ. ಅದೇ ಭಕ್ತನ ಲಕ್ಷಣ. ಭಾವ ತುಂಬಿದ ಬಳಿಕ, ಮನಸ್ಸು ತುಂಬಿದ ಬಳಿಕ ತೃಪ್ತಿ ಇರ್ತದ ಮನುಷ್ಯನಲ್ಲಿ. ಎಲ್ಲದರ ಬಗ್ಗೆ ತೃಪ್ತಿ ಇರ್ತದ. ತನ್ನ ದೇಹದ ಬಗ್ಗೆ ತೃಪ್ತಿ, ಮಸ್ತದ ನನ್ನ ದೇಹ, ನನ್ನ ಮನಸ್ಸು ಚೆನ್ನಾಗಿದೆ, ನಮ್ಮ ಮನೆ ಚಂದದ, ನಮ್ಮ ಜನ ಒಳ್ಳೆಯವರಿದಾರ, ಏನು ಮಸ್ತದ ಜೀವನ. ಹಿಂಗ ಅಂದ ಅವ್ರ ಮುಂದೆ ಯಾರದಾರ? ಇನ್ನೊಬ್ಬ ಹಂಗಲ್ಲ, ಇದರ ವಿರುದ್ಧವ. ಏನದ ಇದೂ ಸರಿ ಇಲ್ಲ, ಇನ್ನೊಂದು ಈಟು ಕೆಂಪಿದ್ರೆ ಎಷ್ಟು ಚಲೋ ಆಕ್ಕಿತ್ತು ಹೇಳಿ. ಅದಕ್ಕೆ ಏನೇನೋ ಹಚ್ಚಿಕೊಂಡ, ಮಾಡಿಕೊಂಡ, ಪ್ಲಾಸ್ಟಿಕ್ ಸರ್ಜರಿ ಮಾಡಿಕೊಂಡ, ಎಲ್ಲ ಮಾಡಿ ಮುಖ ನೋಡ್ದ, ಅವನಂಗೆ ಕಾಣಿಸ್ತಿರ್ಲಿಲ್ಲ, ಅದು ಯಾರಂಗರೇ ಕಾಣಕ್ಕೆ ಶುರುವಾಯಿತು. ಹಿಂಗೆ ಮಾಡಿಕೊಂಡವ್ರು ಜಗತ್ನಾಗ ಇಲ್ಲೇನು? ಎಲ್ಲ ಮಾಡಿಕೊಂಡ್ರು. ಪ್ಲಾಸ್ಟಿಕ್ ಸರ್ಜರಿ ಅಂತ ಬಂದದ, ನಿಮಗೆ ಗೊತ್ತಿರಬೇಕು, ಭಾಳ ಮಸ್ತದ. ನಿಮ್ಮನ್ನ 20 ವರ್ಷದವ್ರು ಹಂಗೆ ಮಾಡಿಬಿಡ್ತಾರೆ. ಇದು ಮುಖ 20 ವರ್ಷ, ಮೈ 80 ವರ್ಷ, ಒಂಥರ ಇರೋದು. ಏನದ ಚಲೋ ಅದ, ಮಸ್ತ್ ಅದ. ಕಪ್ಪಾದ್ರೆ ಏನಾಯ್ತು? ಕಪ್ಪಾದ್ರೆ ಏನಾಯಿತು? ಬದುಕು ಕಪ್ಪೆ ಹೇಳಿ, ಭಾವ ಕಪ್ಪೆ. ಎಷ್ಟು ಚೆನ್ನಾಗ್ಯದ ಜೀವನ. ಇದು ಇದ್ದದ್ದನ್ನು ಒಪ್ಕೊಳ್ಳೋಕೆ ನಾವು ಮನಸ್ಸ ಮಾಡಿದರೆ ಅದೇ ತೃಪ್ತಿ. ಇದ್ದದ್ರಾಗ ಆರಾಮಿರ್ಬೇಕು, ಎದ್ದದ್ರಲ್ಲಿ ಮಸ್ತಾಗಿ ದುಡಿಯೋದದ, ಶಿಸ್ತು ಬದುಕೋದದ, ನಕ್ಕೋತಿರೋದದ,
ಅದು ತೃಪ್ತಿ. ಇದು ಬರಬೇಕಾದ್ರೆ ಎದೆಯೊಳಗಿರ್ಬೇಕು. ಎದೆ ಬಿಟ್ಟೇವಿ ಅಂದರೆ ಕಷ್ಟದ. ಅದು ಭಕ್ತಿಯ ಸಾಮ್ರಾಜ್ಯ ಬದುಕ. ಎಂಥ ಸುಂದರವಾದ ಸದ್ಭಾವ ಯೋಗ, ಭಾವ ಪಥ, ಇದರ ಮಹತ್ವ ಇದೆಲ್ಲ. ಎಂಥ ಭಾವ ಯೋಗ ಒಂದು ವೇಳೆ ಜಗತ್ತಿನಲ್ಲಿ ಹಿಂಗೆ ಹರವಿದರೆ ಜಗತ್ತೆಂಥ ಅದ್ಭುತ ಆಗ್ತದೆ. ಇದರ ಕೊರತೆ ಜಗತ್ತನ್ನು ಹೀಗೆ ಮಾಡ್ಯದೆ. ಇದು ಒಂದಿಷ್ಟಿತ್ತು ಏನೆಲ್ಲ ನಾವೇನೋ ಅಂತ್ಯವಲ್ಲ. ನಮ್ಮ ಮನ್ಯಾಗ ಕಾಡಾಟ ಶುರುವಾಗ್ಯದ. ಕಾಡ್ತದ, ಯಾರೋ ಮಾಡಿಸ್ಯಾರ. ಸೋಲಾಪುರ ಕಡೆ ಬಾಳಿದು ಯಾರೋ ಮಾಡಿಸ್ಯಾರ. ಯಾರೋ ಅಂದರು ನಿಮಗೆ ಯಾರೋ ಮಾಡಿಸ್ಯಾರ. ಏನು ಮಾಡಿಸ್ತಾರ? ಅವ್ರಿಗೆ ನೀಗಲಾರ್ದಾಗ ಯಾರಿಗೆ ಯಾರು ಮಾಡಿಸೋರದಾರ? ಏನರೇ ನಮಗೆ ಕೊರತೆ ಅನಿಸ್ತತ್ತು ಅಂದ್ರೆ ನಮ್ಮ ಎದೆ ಕಾರಣ. ನಮ್ಮ ಎದೆ ಸ್ವಲ್ಪ ಹೊಲಸಾಗಿತ್ತು ಅಂದ್ರೆ ಅದೇ ತಾಪ ಕೊಡಕ್ಕೆ ಶುರು ಮಾಡ್ತದೆ. ತಾಪ ಕೊಡಕ್ಕೆ ಶುರು ಮಾಡ್ತದೆ. ಅದು ಹೋಗಬೇಕಾಗಿತ್ತು ಅಂದರೆ ಎದೆ ಚಂದಾಗಬೇಕು, ಭಾವ ಬಲಿಬೇಕು, ಭಾವ ಮಧುರವಾಗಬೇಕು. ನೆನಪುಳಿತದಲ್ಲ, ಆ ಮಗು ಒಂದು ನಕ್ತು. ಆ ಮಗು ನಕ್ತು. ಕಳ್ಳ ಸತ್ತ, ಸಂತ ಉದ್ಭವಿಸಿದ. ಅದು ಜೀವ. ಎಂಥ ಭಾವ ಈ ವೈಭವ, ಇದು ನಮ್ಮೊಳಗದ. ಅದನ್ನು ನಾವು ಬೆಳೆಸೋದದ, ಈಗ ಸ್ವಚ್ಛ ಮಾಡೋದದ. ಭಾವವನ್ನು ಕೆಡಿಸೋ ಸಂಗತಿಗಳು ಯಾವುವು? ಮೊದಲ ಅಷ್ಟು ಚಲೋ ಭಾವ ಇರ್ತದೆ, ಮುಂದೆ ಆ ಭಾವ ಕೆಡಕೋತು ಹೋಗ್ತದಲ್ಲ. ಅದರಿಂದ ಜೀವನದ ವೈಭವ ನಾಶವಾಗ್ತದೆ. ಆ ಕೆಡಿಸೋ ಅಂಶಗಳು ಯಾವುವು ಎಂದಲ್ಲ ನಾಳೆ ನೋಡ್ತೇವೆ. ನಮಸ್ಕಾರ.